ಥ್ಯಾಂಕ್ ಯು ಬೇರೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾ ಗೌಡ ಯೂಟ್ಯೂಬ್ ಚಾನಲ್. ನಾವು ತುಂಬ ದಿನದಿಂದ GRSಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ತುಂಬ ಸಲದಿಂದ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸಲ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಡಿಸೈಡ್ ಆಯಿತು. ಲಾಸ್ಟ್ ಟೈಮ್ ನಾನು GRSಗೆ ಹೋದಾಗ ನಾನು ಮತ್ತು ಹಸ್ಬೆಂಡ್ ಮಕ್ಕಳು ಹೋಗಿದ್ವಿ. ಆವಾಗ ಜಸ್ಟ್ ಅಪ್ ಆ್ಯಂಡ್ ಡೌನ್ ಮತ್ತು ಸ್ನೋ ಪಾರ್ಕಿಗೆ ಅಷ್ಟೇ ಹೋಗಿದ್ದು, ಇದು ವಾಟರ್ ಗೇಮ್ಸ್ಗೆಲ್ಲ ಹೋಗಲಿಲ್ಲ. ಈ ಸಲ ಪ್ಲ್ಯಾನ್ ಮಾಡ್ತಿದ್ದಂಗೆ ಎಲ್ಲ ಡಿಸೈಡ್ ಆಗೋಯ್ತು ಹೋಗೋಣ ಅಂತ ಹೇಳಿ. ಮಾರ್ನಿಂಗ್ ಬೇಗ ಎಲ್ಲರೂ ಬಂದ್ವಿ, ಟಿಫನ್ ಎಲ್ಲ ಮುಗಿಸ್ಕೊಂಡು 11 o'clock ಆಗಿತ್ತು. ಶಾರ್ಪಲ್ಲಿ ಬಂದಾಗ 11 o'clock ಆಗಿತ್ತು. ಮಕ್ಕಳಂತೂ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು, ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನು ಅಂತ. ಅವ್ರಿಗಿದೆಲ್ಲ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನಮಗೂ ಫಸ್ಟ್ ಟೈಮೇನೆ. GRSಗೆ ಬಂದಿದ್ದು ನನಗೂ ಫಸ್ಟ್ ಟೈಮ್. ನೋಡೋಣ, ನನಗೂ ಕ್ಯೂರಿಯಾಸಿಟಿ ಇತ್ತು ಏನಿರುತ್ತೆ ಏನಂತ. ಬಂದ್ವಿ ಮಕ್ಕಳೆಲ್ಲರೂ. ಬಟ್ ನನ್ನ ಮಗ ಎಲ್ಲರ ಜೊತೆ ಬೆರಿತಾನ, ಹೋಗ್ತಾನ ಅನ್ನೋದೊಂದು ಡೌಟ್ ಇತ್ತು ನನಗೆ. ನನ್ನ ಕೈ ಇಟ್ಕೊಂಡು ಬಿಡಲ್ಲ, ಯಾರ ಜೊತೆನೂ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಅವ್ನು ಸ್ವಲ್ಪ ಹಾಗೇ, ಯಾರ ಜೊತೆನೂ ಅಷ್ಟಾಗಿ ಅವನು ಕ್ಲೋಸ್ ಆಗಲ್ಲ ಬೇಗನೆ. ಬಟ್ ಅವನು ತುಂಬ ಕ್ಲೋಸ್ ಆದ. ಬಟ್ ನನ್ನನ್ನು ಫ್ರೀ ಬಿಟ್ಟ, ಅವನು ಫ್ರೀಯಾಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಒಳಗಡೆ ಹೋಗ್ತಿದ್ದಂಗೆ ಈ ಗೊಂಬೆಗಳು ವೆಲ್ಕಮ್ ಮಾಡಿದ್ರು. ಅದನ್ನು ನೋಡಿ ಮಕ್ಕಳುಗಳಂತೂ ತುಂಬಾ ಖುಷಿಪಟ್ಟರು. ಎಲ್ಲರೂ ಹ್ಯಾಪಿಯಾಗಿ ಒಳಗಡೆ ಎಂಟ್ರಿ ಕೊಟ್ವಿ ನಾವು. ಮೊದಲಿಗೆ ವಾಟರ್ ಗೇಮ್ ಬೇಡ, ಡ್ರೈ ಗೇಮಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂತ ಎಲ್ಲ ಮಾತಾಡ್ಕೊಂಡು ಹೊರಟ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಸ್ಟು ಈ ಗೇಮ್ ಆಟ ಆಡಿದ್ವಿ. ಇದೊಂಥರ ಚೆನ್ನಾಗಿತ್ತು. ನನ್ನ ಮಗ ಡ್ರೈವ್ ಮಾಡ್ತೀನಿ ಅಂತ ಹೇಳ್ದ, ಬಟ್ ಬೇಡ ನಾನೇ ಮಾಡ್ತೀನಿ ಅಂತ ಮಾಡಿದೆ. ನಾನು ಅದೇ ಎಲ್ಲದಕ್ಕಿಂತ ಡಬ್ಬ ಥರ ಮಾಡಿದೆ. ರಿವರ್ಸ್ ತೊಗೊಳೋದಕ್ಕೆ ಬರಲಿಲ್ಲ ನನಗೆ, ಬಟ್ ಆ ಥರ ಕನ್ಫ್ಯೂಸ್ ಆಗೋಯಿತು. ಇಟ್ಸ್ ಓಕೆ, ಫಸ್ಟ್ ಟೈಮ್ ಅಲ್ವಾ ಅಂತ ಹೇಳಿಬಿಟ್ಟು ನೆಕ್ಸ್ಟಿಗೆ ನಾವು ಈ ಗೇಮಿಗೆ ಬಂದ್ವಿ. ಈ ಗೇಮಲ್ಲಂತೂ ಫುಲ್ ತಿರುಗಿಸ್ಬಿಡ್ತು, ಫುಲ್ ರೌಂಡ್ ಹಾಕ್ಬಿಟ್ರು. ನನಗೆ ಈ ಥರದ ಗೇಮೆಲ್ಲ ಇಷ್ಟನೇ ಆಗಲ್ಲ, ಫುಲ್ ತಲೆ ಸುತ್ತು ಬಂದ್ಬಿಡುತ್ತೆ ನನಗೆ. ಇದಕ್ಕೆಲ್ಲ ನಾನು ಬರಲ್ಲ ಅಂತ ಹೇಳಿದ್ರೆ ನಮ್ಮ ಅಕ್ಕ ಅಲ್ಲೇ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಏನು ದಿನ ಆಟ ಆಡೋಕ್ಕೆ ಬರ್ತೀಯಾ, ಬಾ, ಎಂಜಾಯ್ ಮಾಡ್ತಿಲ್ಲ ನೀನು, ಯಾಕೋ ಡಲ್ಲ ಅದೇ ಹಾಗೆ ಹಿಂಗೆ ಅಂತ. ಓಕೆ, ಅವಳು ಫೋರ್ಸಿಗೆ ನಾನು ಏನು ಅಂತ ಕನ್ಫ್ಯೂಸ್ ಆಗೋಯ್ತು ನನಗೆ. ನೆಕ್ಸ್ಟು ಈ ಗೇಮಿಗೆ ಬಂದ್ವಿ. ಈ ಗೇಮಲ್ಲಿ ನಮ್ಮ ಅಕ್ಕ ಏನು ನಕ್ಕಿದ್ದು ಅವ್ರನ್ನೆಲ್ಲ ನೋಡಿಕೊಂಡು, ಅವ್ರು ನೋಡು ಹಂಗೆ ಕೂತಿದ್ದಾರೆ, ಇವ್ರು ನೋಡ್ಕೊಂಡು ಮುಚ್ಕೊಂಡು ಕೂತಿದ್ದಾರೆ, ನಾವು ಆಟ ಆಡ್ಬೋದೇನೋ ಹಂಗೆ ಹಿಂಗೆ ಅಂತ. ಅವಳನ್ನ ನೋಡ್ಕೊಂಡು ನಾನು ಬೇಡ, ಅದು ಅವರೆಲ್ಲರೂ ಪಾಪ ಕಣ್ಣು ಮುಚ್ಕೊಂಡು ಕೂತ್ಕೊಬಿಟ್ಟಿದ್ರು. ಈ ಗೇಮಲ್ಲಂತೂ ತಲೆ ಫುಲ್ ತಿರ್ಗೋ ಥರ ಆಗ್ತಿತ್ತೇನೋ ಅವರಿಗೆ, ಪಾಪ ಫುಲ್ಲೆಲ್ಲ ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ಕೂತಿದ್ರು. ಅದಕ್ಕೆ ನಾನು ಈ ಆಟಕ್ಕೆ ಬರಲ್ಲ, ನನಗೂ ತಲೆ ಸುದ್ದು ಬಂದುಬಿಡುತ್ತೆ, ನಾನಂತೂ ಬರಲ್ಲ ಅಂತ ಹೇಳಿದೆ. ಹಂಗೂ ಇಲ್ಲೂ ಹಿಂಸೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಹಿಂಗೂ ಇನ್ನೇನು ಬಿಡ ಹತ್ಲಾಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಅವರುಗಳ ಹಿಂಸೆಗೆ ಹೋಗಿ ಕೂತ್ಕೊಂಡೆ. ಫುಲ್ ಸ್ಟಾರ್ಟ್ ಆಯಿತು. ಹೋಗ್ತಾ ಇದು ಎಷ್ಟು ಸ್ಪೀಡಾಗಿ ಆಟ ಆಡಿಸ್ತು ಅಂತ ಅಂದರೆ, ಕಣ್ಣು ಬಿಟ್ಟಿದ್ರೆ ನಾನು ಅವತ್ತು ಫುಲ್ ಕೆಳಗಡೆ ಬಿದ್ದೋಗ್ತಿದ್ನೋ ಏನೋ, ಅಷ್ಟು ತಲೆ ತಿರುಗೋ ಥರ ಇದು ತಿರುಗಿಸ್ಬಿಡ್ತು ನನ್ನ ಮಗನೂ ಫುಲ್ ಸೈಲೆಂಟಾಗಿ ಹೋದ. ಅದ್ರಲ್ಲಿ ಆಟ ಆಡ್ಬಿಟ್ಟು ಬಂದುಬಿಟ್ಟು ನಾವು ಅದ್ರಲ್ಲಿ ಆಟ ಆಡ್ಬಿಟ್ಟು ಬಂದು 1 hour ಕೂತು ಜಾಗ ಬಿಟ್ಟು ಎದೊಳ್ಳಿಲ್ಲ. ಆಟ ಆಡಿ ಸುಸ್ತಾಗಿ ನಾವು ಫಸ್ಟ್ ಊಟ ಮಾಡಬೇಕು, ನಾವೇನಾದರೂ ತಿನ್ನಲೇಬೇಕಪ್ಪ ಅಂತ ಹೇಳ್ಬಿಟ್ಟು ಮೊದಲಿಗೆ ಊಟಕ್ಕೆ ಬಂದುಬಿಟ್ವಿ. ವಾಟರ್ ಗೇಮ್ಸ್ಗೆ ಹೋಗಲೇ ಇಲ್ಲ. ಮೊದಲಿಗೆ ಇಲ್ಲೇ ಊಟ ಮುಗಿಸ್ಕೊಂಡು ಆಮೇಲಿಂದ
ವಾಟರ್ ಗೇಮ್ ಹೋಗೋಣ ಮತ್ತು ಒದ್ದೆ ಎಲ್ಲ ಆಗಿಬಿಟ್ರೆ ಮಕ್ಕಳೆಲ್ಲ ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೂ ಇರಿಟೇಷನ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಈ ಆಟಕ್ಕೆ ಬಂದ್ವಿ. ಇದಕ್ಕೂ ನನಗೆ ಮೇಲಿಂದ ಬರೋದಲ್ವ, ನನಗಿದೂ ಇಷ್ಟ ಇಲ್ಲ. ನಾನು ಫಸ್ಟಿಗೆ ಹೋಗಲಿಲ್ಲ, ಅವರೆಲ್ಲರೂ ಹೋದ್ರು, ನಾನು ಮಕ್ಳ ಇರ್ತೀನಿ ಮಕ್ಕಳು ನೋಡಿಕೊಂಡು ಅಂತ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ನಾನು ಅಲ್ಲೇ ಕೂತಿದ್ದೆ. ಇವರೆಲ್ಲರೂ ಹೋಗ್ಬಿಟ್ಟು ಬಂದು ತುಂಬ ಚೆನ್ನಾಗಿದೆ, ನೀನು ಆಡಲೇಬೇಕು ಅಂದ್ಬಿಟ್ಟು ಮತ್ತೆ ನನಗೆ ಕರ್ಕೊಂಡೋದ್ರು. ನನಗೆ ಅಲ್ಲೂ ಭಯ ಆಯಿತು, ಅಲ್ಲೂ ಇಷ್ಟ ಆಗಲಿಲ್ಲ. ಎಲ್ಲರೂ ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀನು ಎಂಜಾಯ್ ಮಾಡ್ತಿಲ್ಲ, ನೀನು ಯಾಕೋ ಡಲ್ಲಾದೆ ಅಂತ ಬಿಡತ್ಲಾಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಬಂದ್ವಿ. ಮಕ್ಳುಗಳಿಗೆ ಎಲ್ಲಿ ನೀರು ಕಾಣಿಸುತ್ತೋ ಅಲ್ಲಿ ಹೋಗ್ಬಿಟ್ಟು ದಬ್ಬಕ್ಕೆ ಅಂತ ಬಿದ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಿದ್ರು. ಇನ್ನು ಕೆಲವ್ರು ಜನ ಅಲ್ಲಿಂದ ಮೇಲ್ಗಡೆಯಿಂದ ಎಲ್ಲೋ ಬರೋದು ಕಡೆ ಹೋಗ್ತೀವಿ ಅಂತ ಹೊರಟರು. ನಾನು ಮತ್ತು ಪಲ್ಲವಿ ಅಕ್ಕ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಮ್ಯೂಸಿಕ್ ಇತ್ತು ಮತ್ತು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ವಿ. ಮಕ್ಕಳು ಮಾತ್ರ ಯಾವ ಲೆವೆಲ್ಗೆ ಅವ್ರು ಖುಷಿಪಟ್ಟರು ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಎಲ್ಲರೂ ಜೋಶಲ್ಲಿ ಸಖತ್ತಾಗಿ ಆಟ ಆಡಿದ್ರು. ನಾವು ಮೊದಲಿಗೆ ವಾಟರ್ಸ್ ಗೇಮ್ಗೆ ಬರಬೇಕಿತ್ತು. ಆವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿದ್ದಕ್ಕೇ ಸ್ವಲ್ಪ ಚಳಿ ಸ್ಟಾರ್ಟ್ ಆಗೋಯಿತು ನಮಗೆ. ಬಿಸಿಲಿದ್ರೆ ಬಿಸಿಲಲ್ಲಿ ಈ ಆಟಗಳನ್ನ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಮೊದಲು ಅಲ್ಲಿ ಹೋಗಿದ್ದು ಸುಮ್ಮನೆ ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬಾ ಖುಷಿಪಟ್ಟರು. ಇಲ್ಲೇ 1 ಅವರ್ 1.5 ಅವರ್ ಎಲ್ಲೇ ಬೆನಿಫಿಟ್ ಮಾಡಿದ್ವಿ ಅವರೆಲ್ಲರೂ ತುಂಬಾ ನಮಗೂ ಖುಷಿ ಆಯಿತು. ಹೆಂಗೋ ಆಡ್ತಿದ್ದಾರಲ್ಲ ಆಡಲಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಆಟ ಆಡ್ಬಿಟ್ಟು ಸ್ವಲ್ಪ ತಲೆ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಇವ್ರು ಇನ್ನೊಂದು ಕಡೆ ಹೋದವ್ರು ಬರಲೇ ಇಲ್ಲ. ಅವ್ರಿಗೆ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಸ್ವಲ್ಪ ಬೋರ್ ಹೊಡಿತು. ಮಧ್ಯದಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಆಗೋಯಿತು, ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಏನಕ್ಕಂತಂದರೆ ಈ ಥರ ಗೇಮ್ಸ್ನೆಲ್ಲ ಉರಿಯೋ ಬಿಸಿಲಲ್ಲಿ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಬಂದಿದ್ದ ಟೈಮಲ್ಲಿ 12 o'clockಲ್ಲಿ 1 o'clock ಒಳಗಡೆ ಆಟ ಆಡಿದ್ದಿದ್ರೆ ಇದು ಸಖತ್ತಾಗಿರ್ತಿತ್ತು ಗೇಮು. ಬಟ್ ನಾವು ಇನ್ನೆಲ್ಲೆಲ್ಲೋ ಹೋಗ್ಬಿಟ್ಟು ಟೈಮ್ನ ವೇಸ್ಟ್ ಮಾಡ್ಕೊಬಿಟ್ವಿ. ಸ್ಟಾರ್ಟಿಂಗೇ ಎಲ್ಲಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನೆಲ್ಲ ನೋಡ್ಕೊಂಡ್ವಲ್ಲ, ಸೊ ನೆಕ್ಸ್ಟ್ ಟೈಮ್ ಯಾವುದನ್ನು ಆಟ ಆಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಾಯಿತು. ಇಲ್ಲೊಂದು ಕಡೆ ಬಂದ್ವಿ, ಇಲ್ಲೂ ಚೆನ್ನಾಗಿತ್ತು. ನಾವು ಎಲ್ಲ ಕಡೆಯೂ ವಿಸಿಟ್ ಕೊಡೋಕ್ಕಾಗಲಿಲ್ಲ, ಎಲ್ಲ ಗೇಮ್ಸ್ನೂ ಆಟ ಆಡೋದಕ್ಕಾಗಲಿಲ್ಲ. ಏನಕ್ಕೆಂದರೆ ಟೈಮ್ ನಮಗೆ ತುಂಬಾ ಕಡಿಮೆ ಇತ್ತು. ಎಲ್ಲ ಕಡೆ ಸ್ವಲ್ಪ ಜಸ್ಟು 10 ಮಿನಿಟ್ಸ್ 20 ಮಿನಿಟ್ಸ್ ಅಷ್ಟೇ ಆಟ ಆಡೋಕ್ಕೆ ಆಗಿದ್ದು. ಅದಕ್ಕೆ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಿದ್ದರೆ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ನಮಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಹೋಗ್ಬಿಡೋದು. ನೆಕ್ಸ್ಟು ಮೇಲೆಲ್ಲ ಹೋಗಿ ಬಂದ್ವಿ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ಕಲ್ಲಲ್ಲಿ ಕೆತ್ತಿರೋ ಥರನೇ ಮಾಡಿದ್ದಾರೆ. ಇಷ್ಟ ಆಯಿತು, ಚೆನ್ನಾಗಿತ್ತು. ಎಲ್ಲರೂ ಆ ಮೇಲಿಂದ ಜಾರೋದ್ರಲ್ಲಿ ಏನು ಖುಷಿ ಪಡ್ತಿರೋ ಏನೋ, ಬಟ್ ನನಗೆ ಈ ಮ್ಯಾಟ್ಗಳನ್ನ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊಳ್ಳೋದ್ರಲ್ಲೇ ತುಂಬ ಖುಷಿ ಆಯಿತು ನನಗಂತೂ. ಬಟ್ ಎಲ್ಲರೂ ಬೇಡ ಆ ಕಡೆ ಎಲ್ಲ ಅದು ಜಾರೋಣ, ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಬಟ್ ನನಗೆ ಇಲ್ಲೇ ಇಷ್ಟ ಆಯಿತು, ನಾನು ಇಲ್ಲೇ ಇರ್ತೀನಿ, ನೀವೆಲ್ಲರೂ ಹೋಗಿ ಅಲ್ಲೆಲ್ಲ ಆಟ ಆಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಕೊನೆಗೆ ಅವರೆಲ್ಲರೂ ಬಂದು ಬೇಡ ಇದು ನೆಕ್ಸ್ಟು ಇನ್ನೊಂದು ಕಡೆ ಹೋಗೋಣ, ಅಲ್ಲೂ ಚೆನ್ನಾಗಿದೆ ಅಂದ್ಕೊಂಡು ಕರ್ಕೊಂಡೋದ್ರು. ಬಟ್ ಎಲ್ಲೂ ಮನಸ್ಫೂರ್ತಿಯಾಗಿ ಆಡೋಕ್ಕೆ ಆಗಲಿಲ್ಲ ನಮಗೆ. ಇಲ್ಲಿ ಚೆನ್ನಾಗಿದೆ ಅಂತಂದರೆ ಒಂದೇ ಕಡೆ ಕೂತ್ಕೊಂಡು ಆಟ ಆಡೋಕ್ಕೆ ಬಿಡ್ತಿರ್ಲಿಲ್ಲ. ಅದು ನೋಡೋಣ, ಇದು ನೋಡೋಣ, ಎಲ್ಲನೂ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ನೆಕ್ಸ್ಟಿಗೆ ನಾವು ಇನ್ನೊಂದು ಕಡೆ ಹೋದ್ವಿ. ಇಲ್ಲೂ ಚೆನ್ನಾಗಿ ಮಾಡಿದ್ರು, ಇಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೇನೋ. ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೇನೋ, ಹಿಂಗಿಂದ ಬಂದು ಒಂದು ರೌಂಡು ತೋರಿಸ್ತಾರೇನೋ ಅಷ್ಟೇ ಏನು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಲ್ಲೂ ಹಿಂಗೆಂಗೋ ಆಡಿ ಅದರಲ್ಲೂ ಭಯ ಬೆಳೆಸಿದ್ರು ಸ್ವಲ್ಪ. ಸ್ಟಾರ್ಟಿಂಗು ಹಿಂಗೆ ಹೋಗುತ್ತೆ, ಇಲ್ಲಿಂದ ಮೇಲ್ಗಡೆ ಅದು ತೊಗೊಂಡೋಗುತ್ತೆ, ಅಲ್ಲಿಂದ ಫುಲ್ ಪಾತಾಳಕ್ಕೆ ಬೆಳೆಸ್ದಂಗೆ ಫುಲ್ಲು ಕೆಳಗಡೆ ಹಿಂಗೆ ಬೆಳೆಸ್ಬಿಡುತ್ತೆ. ನಾನು ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನನ್ನ ಹತ್ರನೇ ಫೋನ್ ಇಟ್ಕೊಂಡಿದ್ದೆ, ನಾನು ಮಾಡೋಣ ಅಂತ. ಅದು ಆಗಲಿಲ್ಲ, ಜಾಸ್ತಿ ಮಾಡೋದಕ್ಕಾಗಲಿಲ್ಲ. ಕೈ ಇಟ್ಕೋಬೇಕು, ಎರಡೂ ಕಡೆ ಇಟ್ಕೋಬೇಕು, ಇಲ್ಲಾಂದರೆ ಸರಿಯಾಗಿ ಬೀಳ್ತೀವಿ. ಅಷ್ಟು ಡೇಂಜರಸ್ ಆಟಗಳಿದೆಲ್ಲ. ಮಕ್ಕಳನ್ನ ಕರ್ಕೊಂಡು ಹೋದಾಗಂತೂ ಸ್ವಲ್ಪ ಕೇರ್ ಮಾಡಲೇಬೇಕು ನಾವು ಖಂಡಿತವಾಗ್ಲೂ. ಯಾಕಂದರೆ ನಮಗೆ ತುಂಬ ಭಯ ಆಗ್ತಿತ್ತು. ಹೆದರ್ಕೊಳ್ಳೋ ಮಕ್ಕಳನ್ನಂತೂ ಕರ್ಕೊಂಡು ಹೋಗಲೇಬಾರ್ದು ಅಂತ ಅನ್ನಿಸ್ಬಿಡ್ತು. ನನ್ನ ಮಗ ಸ್ವಲ್ಪ ಭಯ ಪಡ್ತಾನೆ, ನಂತರನೇ ಸ್ವಲ್ಪ ಅವನಿಗೂ ಭಯ ಜಾಸ್ತಿ. ಅವನು ಸ್ವಲ್ಪ ಪಾಪ ತುಂಬಾ ಭಯಪಟ್ಟ. ಇಲ್ಲಿಗಂತೂ ಫುಲ್ ಹಿಂಗೆ ಮೇಲೆ ತೊಗೊಂಡೋಗುತ್ತೆ, ಫುಲ್ ಕೆಳಗೆ ಹಾಕುತ್ತೆ, ಅಲ್ಲಿ ಫುಲ್ ಕತ್ತಲೆ. ಮೋಸ್ಟ್ಲಿ ಆವು ಥರದ್ದೆಲ್ಲ ಮಾಡಿಟ್ಟಿದ್ರು. ಮತ್ತು ಹಿಂಗೆ ಆಡಿಸಿ ತೆಗೆದು ಬಿಸಾಡುತ್ತೆ. ಅದು ಸ್ವಲ್ಪ ಡೇಂಜರ್ಸ್. ಇಟ್ಕೋಬೇಕು ಕೈನಲ್ಲಿ ಗಟ್ಟಿಯಾಗಿ, ನಾವು ಇಟ್ಕೋಬೇಕು, ಮಕ್ಕಳನ್ನೂ ಇಟ್ಕೋಬೇಕು. ನಾನು ವಿಡಿಯೋ ಬೇರೆ ಮಾಡ್ತಾಯಿದ್ದೆ, ಸ್ವಲ್ಪ ಕಷ್ಟನೇ ಆಯಿತು. ನೆಕ್ಸ್ಟ್ ಇದು ಲೇಝಿ ಗೇಮು. ಇಲ್ಲಿಂದ ಹೋಗ್ತಾನೆ ಇಲ್ಲ, ನಾವು ಅದ್ರ ಮೇಲೆ ಕೂತಿದ್ದೀವಿ, ಅದು ಮೂವ್ ಆಗ್ತಾನೇ ಇರಲಿಲ್ಲ. ನಾವೇ ಕೈಲಿ ಅನ್ಕೊಂಡು ಮೂವ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗೋಯಿತು ನಮಗೆ. ಚೆನ್ನಾಗಿತ್ತು ಇದನ್ನು, ಬಟ್ ಟೈಮು ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು. ಸುಮ್ಮನೆ ಕೂತ್ಕೊಂಡು ಒಂದು ರೌಂಡ್ ಬರಬೇಕು, ತುಂಬಾ ದೂರ ಇತ್ತು ಇದು. ನೆಕ್ಸ್ಟ್ ವರ್ಷಿ తెల్లప్ప నమ్మ తెల్ల అక్కడికి ఏయ్ దబాక్స్ పుడియా
ಇಷ್ಟಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆವತ್ತಿನ ದಿನ ಅಂತೂ ತುಂಬಾ ಚೆನ್ನಾಯಿತು. ಇನ್ನು ಮುಂದೆ ದಿನಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.